ಮೊದಲನೆಯದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ, ನನ್ನ ಮೊದಲನೆಯ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲ ಪಿರಮಿಡ್ ಮಾಸ್ಟರ್ಸಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಹಾಗೂ ಈ ದಿನ ಈ ಝೂಮ್ ಸೆಷನ್ ಅಲ್ಲಿ ಸೇರಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ವಂದನೆಗಳು. ಸೊ ಮಾಸ್ಟರ್ಸ್, 5 ದಿನಗಳ ಕಾಲ ನಾವು ಬೇರೆ ಬೇರೆ ಮಹಾನ್ ಗುರುಗಳು, ಮಹಾನ್ ವ್ಯಕ್ತಿಗಳ ಬಗ್ಗೆ ಅವರ ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಳ್ತಾ ಬಂದ್ವಿ. ಒಬ್ಬೊಬ್ಬ ಗುರುಗಳು ಯಾಕೆ ಅಷ್ಟೊಂದು ಪ್ರಪಂಚದಾದ್ಯಂತ ಅವರು ಹೆಸರುವಾಸಿ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ, ಅವರು ಮಾಡಿರುವ ಸಾಧನೆ, ಅವರು ಪಟ್ಟ ಕಷ್ಟ, ಅವರು ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸಿರುವ ರೀತಿ, ಇದೆಲ್ಲವೂ ನಾವು ನೋಡ್ತಾ ಹೋಗ್ಬೇಕು. ಸೊ ಎಲ್ಲಾ ಗುರುಗಳ ಚರಿತ್ರೆಗಳನ್ನ ತಿಳ್ಕೊಳ್ತಾ ಹೋದಾಗ ನಮ್ಗೆ ಏನಾದ್ರೂ ಕಷ್ಟ ಬಂದಾಗ, ಅಯ್ಯೋ ಕಷ್ಟಗಳು ಎಲ್ರಿಗೂ ಬರೋದೆ ಅಂತ ಗುರುಗಳಿಗೆ ಅದು ಕಷ್ಟ ತಪ್ಪಿಲ್ಲ. ಸೊ ಅದು ಬಂದಿದೆ ಅಂದ್ರೆ ನನ್ನಲ್ಲಿ ಏನೋ ಒಂದು ಪರಿವರ್ತನೆ ಆಗೋದಕ್ಕೆ, ನಾನು ಏನೋ ಒಂದು ಕಲಿಯೋದಕ್ಕೆ ಬಂದಿದೆ ಅಂತ ನಾವು ಅದನ್ನ ಸ್ವೀಕಾರ ಮಾಡಿ ಆ ಸಮಸ್ಯೆಯಿಂದ ಹೇಗ್ ಹೊರಗಡೆ ಬರ್ಬೇಕು, ಅದರಿಂದ ಏನ್ ಕಲಿಬೇಕು ಅನ್ನೋದನ್ನ ಕಲ್ತ್ಕೊಂಡು ನಾವು ಮುಂದೆ ಸಾಗ್ತಾ ಹೋಗ್ಬೇಕು. ಫ್ರೆಂಡ್ಸ್, ನನಗೂ 25 ವರ್ಷಗಳ ಕೆಳಗೆ ತುಂಬಾ ಲೋ ಬ್ಯಾಕ್ ಪೇನ್ ಇತ್ತು. ಸೊ ಆ ಸಮಯದಲ್ಲಿ ನಾನು ಕೇವಲ ಗುರುಗಳ ಚರಿತ್ರೆಗಳನ್ನ ಓದ್ತಾ ಇದ್ದೆ. ಯಾಕೆ ಅಂದ್ರೆ ನನಗೆ ಯಾಕೆ ಬಂತು ಅನ್ನೋ ಭಾವನೆ ನನ್ನಲ್ಲಿ ಸದಾ ಬರಬಾರ್ದು. ಸೊ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಷ್ಟ ಬರೋದೆ, ಮತ್ತೆ ಆ ಕಷ್ಟ ಅನ್ನೋದು ಆಮೇಲೆ ಅದು ಪರ್ಮನೆಂಟ್ ಆಗಿ ಇರೋದಿಲ್ಲ, ಅದು ನಮ್ಗೆ ಒಂದು ಒಳ್ಳೆಯದು ಮಾಡಿ ಹೋಗುತ್ತೆ ಅಂತ ಎಲ್ಲಾ ಗುರುಗಳ ಚರಿತ್ರೆಯನ್ನ ಓದ್ತಾ 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 ನನಗೆ ಅರ್ಥ ಆಗೋಕೆ ಪ್ರಾರಂಭ ಆಯಿತು. ಸೊ ನಾವು ತುಂಬಾ ಒಂದು ತೀವ್ರವಾದ ಕಾಯಿಲೆಗೆ ಒಳಗಾದಾಗ ಖಿನ್ನತೆಗೆ ಹೋಗೋದು ಸಹಜ. ಆದ್ರೆ ನಾನು ಆ ಎಲ್ಲಾ ಗುರುಗಳ ಪುಸ್ತಕಗಳನ್ನ ಓದ್ತಾ ಇದ್ದಿದ್ದರಿಂದ ನನಗೆ ಎಷ್ಟೇ ತೊಂದರೆ ಆದ್ರೂ ನಾನು ಆ ಡಿಪ್ರೆಷನ್ ಮೋಡ್ಗೆ ಹೋಗ್ಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಕಷ್ಟ ಇರ್ಲಿ, ಸಮಸ್ಯೆ ಇರ್ಲಿ ಬಿಡ್ಲಿ, ನಾವು ಗುರುಗಳ ಚರಿತ್ರೆಗಳನ್ನ ಓದ್ತಾ ಇರ್ಬೇಕು. ಅವರ ಯಾವ ರೀತಿ ಜೀವನ ಮಾಡಿದ್ದಾರೆ ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸೊ ಈ ದಿನ ನಾವು ತಿಳ್ಕೊಳ್ಳುವ ಗುರುಗಳ ಹೆಸರು ಆಚಾರ್ಯ ಓಶೋ ರಜನೀಶ್. ಓಶೋ ರಜನೀಶರ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಬ್ಬ ಆಧ್ಯಾತ್ಮಿಕ ವಿಪ್ಲವಕಾರರು. ಅವರು ಒಬ್ಬ ಸ್ಪಿರಿಚುವಲ್ ಮಿಸೈಲ್ ಅಂತ ಹೇಳಬಹುದು. ಅವರ ಧೈರ್ಯ, ಸಾಹಸ, ಅಜ್ಞಾನದ ಮೇಲೆ ಅಪನಂಬಿಕೆಗಳ ಮೇಲೆ ಅವರು ತಿರುಗಿ ಬಿದ್ದ ರೀತಿ ಎಷ್ಟೋ ಅದ್ಭುತವಾದದ್ದು. ಅವರ ಜೀವನ ಅಡಿಗಡಿಗೆ ಸಾಹಸಗಳಿಂದನೇ ತುಂಬಿತ್ತು. ಅಡಿಗಡಿಗೆ ಬ್ರೇಕ್ ದ ರೂಲ್ಸ್ ಮಾಡ್ತಾ ಇದ್ರು. ಅಡಿಗಡಿಗೆ ರಿಯಲೈಸೇಷನ್ ತುಂಬಾ ಅದ್ಭುತವಾಗಿತ್ತು. ಅವರು ಭಯಕ್ಕೆ ಭಯ ಪಡಿಸೋ ರೀತಿಯಲ್ಲಿದ್ರು. ಕತ್ತಲಲ್ಲಿ ಮುಳುಗಿಸಬಲ್ಲವರಾಗಿದ್ರು. ಅವರನ್ನ ನೋಡಿ ಭಯದಿಂದ ನಡುಗ್ತಾ ಇತ್ತಂತೆ. ಅಂತಹ ಮಹಾನ್ ಆಧ್ಯಾತ್ಮಿಕ ಗುರು ಓಶೋ ರಜನೀಶ್ ಅವರು. ಅದೇ ರೀತಿ ಅವ್ರ ಮೇಲೆ ಎಷ್ಟೋ ಗಾಸಿಪ್ಗಳು ಹುಟ್ಕೊಂಡಿದೆ. 1931 ಡಿಸೆಂಬರ್ 11 ಕುಚವಾಡ ಮಧ್ಯಪ್ರದೇಶ್ ಒಂದು ಜೈನ ಕುಟುಂಬದಲ್ಲಿ ಜನಿಸಿದರು. ಅವರ ತಂದೆ ಬಾಬುಲಾಲ್ ಜೈನ್, ತಾಯಿ ಸರಸ್ವತಿ ಜೈನ್. ಅವರು ಹುಟ್ಟಿದ ಮೇಲೆ ಅವರ ತಂದೆ ತಾಯಿ ಅವರಿಗೆ ಇಟ್ಟಿರುವ ಹೆಸರು ಚಂದ್ರಮೋಹನ್ ಜೈನ್. ಅವರು ಹುಟ್ಟಿದ ಮೇಲೆ ಕೆಲವು ಕಾರಣಾಂತರಗಳಿಂದ ಅವರ ತಂದೆ ತಾಯಿ ಅವರನ್ನ ಅವರ ಅಜ್ಜಿ ತಾತ ಅಂದ್ರೆ ಅವ್ರ ತಾಯಿಯ ತಾಯಿ ಅವರಲ್ಲಿ ಬೆಳೆಯೋದಿಕ್ಕೆ ಬಿಡ್ತಾರೆ. 7 ವರ್ಷಗಳವರೆಗೆ ಅವರು ಅಮ್ಮಮ್ಮ ಅಂದ್ರೆ ತಾಯಿಯ ತಾಯಿಯವರು, ಅಮ್ಮಮ್ಮ ತಾತ ಅವರ ಹತ್ರ ಬೆಳಿತಾರೆ. ಇಲ್ಲಿ ಅಜ್ಜಿ ತಾತ ಅವರ ಕುರಿತು ಕೂಡ ತುಂಬಾ ನಾವು ಹೇಳ್ಕೊಳ್ಬೇಕು. ಯಾಕೆಂದ್ರೆ ಅವರು ಮಾಡ್ಬೇಕಾಗಿರುವ ಮಹತ್ತರವಾದ ಕಾರ್ಯಕ್ಕೆ ಬುನಾದಿ ಅವರ ಬಾಲ್ಯ. ಅವರ ಅಜ್ಜಿ ತಾತ ಅವರ ಜನ್ಮ ಕಾರಣವೇ ಓಶೋ ಅವರನ್ನು 7 ವರ್ಷಗಳು
ಬೆಳೆಸುವುದಂತೆ. ಅಂದ್ರೆ ಆ 7 ವರ್ಷಗಳು ಅವರು ಅಲ್ಲಿ ಆ ಅಜ್ಜಿ ತಾತ ಅವರ ಕಡೆ ಬೆಳಿಬೇಕಾಗಿತ್ತು. ಆ ಅಜ್ಜಿ ತಾತ ಅವರ ಜನ್ಮ ಆ ಅಂದ್ರೆ ಪರ್ಪಸ್ ಆಫ್ ಲೈಫೇ ಇವರನ್ನ ಬೆಳೆಸೋದಾಗಿತ್ತಂತೆ. ಓಶೋ ಅವರನ್ನ 7 ವರ್ಷಗಳವರೆಗೆ ಬೆಳೆಸುವುದಕ್ಕೋಸ್ಕರ ಅನೇಕ ಜನ್ಮಗಳಲ್ಲಿ ಅವರು ಟ್ರೈನಿಂಗ್ ಆಗಿ ಈ ಜನ್ಮ ತಗೊಂಡಿದಾರಂತೆ. ಹೇಗೆ ಸೀತಾಯಣದಲ್ಲಿ ಜನಕ ಮಹಾರಾಜ ಸೀತಾಮಾತೆಗೆ ಯಾವ ರೀತಿ ಸ್ವೇಚ್ಛೆಯನ್ನ ಕೊಟ್ಟು ಬೆಳೆಸಿದ್ರು, ಅದೇ ರೀತಿ ಓಶೋ ಅವರ ಅಜ್ಜಿ ತಾತ ಓಶೋ ಅವರನ್ನು ಸ್ವೇಚ್ಛೆಯಿಂದ ಬೆಳೆಸಿದ್ರಂತೆ. ಯಾವುದಕ್ಕೂ ಬೇಡ ಅಂತ ಹೇಳ್ತಿರ್ಲಿಲ್ಲ. ಪ್ರಕೃತಿಯಲ್ಲಿ ಇರೋದಕ್ಕೆ ಬಿಡ್ತಾ ಇದ್ರು. ಸಮುದ್ರ ಸ್ನಾನಕ್ಕೆ ಕಳಿಸ್ತಾ ಇದ್ರು. ಮರ ಹತ್ತೋದಕ್ಕೆ ಬಿಡ್ತಾ ಇದ್ರು. ತೋಟದಲ್ಲಿ ತಿರುಗಾಡ್ತಾ ಇದ್ರು. ಸೊ ಈ ಅಬಂಡೆನ್ಸ್ ಅಂದ್ರೆ ಏನು, ಅಂದ್ರೆ ಸಮೃದ್ಧಿತನ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಎಷ್ಟು ಸಮೃದ್ಧಿಯಿಂದ ಜೀವನವನ್ನ ಸಾಗಿಸಬಹುದು ಅನ್ನೋದು ಕೂಡ ಅವರ ತಾತ ಅವರಿಗೆ ಕಲಿಸಿಕೊಟ್ರಂತೆ. ಆನೆ ಮೇಲೆ ಕೂಡಿಸಿ ಊರೆಲ್ಲ ತಿರುಗಿಸ್ತಾ ಇದ್ರು. ಹಣದ ಮೂಟೆಗಳನ್ನ ಕೊಟ್ಟು ಅವುಗಳನ್ನ ಚೆಲ್ತಾ ಹೋಗು ಅಂತ ಎಲ್ಲರಿಗೂ ಹಂಚು ಅಂತ ಹೇಳ್ತಾ ಇದ್ರಂತೆ. ಮತ್ತೆ ಹಣ ಹಂಚ್ಬೇಕಾದ್ರೆ ಅದು ಕಡಿಮೆ ಆಗ್ತಾ ಬರುತ್ತಲ್ಲ, ಸೊ ಎಲ್ಲಿ ಖಾಲಿ ಆಗುತ್ತೆ ಅಂತ ನೀನ್ ಸ್ವಲ್ಪ ಸ್ವಲ್ಪ ಹಂಚ್ಬೇಡ, ಆ ಭಾವನೆ ನಿನ್ನಲ್ಲಿ ಬರಬಾರ್ದು. ಅಯ್ಯೋ ಖಾಲಿ ಆಗುತ್ತೆ ಅನ್ನೋ ಭಾವನೆ ನಿನ್ನಲ್ಲಿ ಬರಬಾರ್ದು. ನಿನ್ನಲ್ಲಿ ಅನಂತವಾದ ಸಂಪತ್ತಿದೆ, ತಗೋ ಅಂತ ಇನ್ನೊಂದು ಮೂಟೆ ಹಣವನ್ನ ಅವರಿಗೆ ಕೊಡ್ತಾ ಇದ್ರಂತೆ. ನೋಡಿ, ನಾವು ಈಗಿನ ಕಾಲದಲ್ಲಿ ಹೊರಗಡೆ ಬಿಸಿಲಿದ್ರೆ ಬಿಸಿಲಿದೆ ಹೋಗ್ಬೇಡ ಅಂತ ಹೇಳ್ತೀವಿ. ಮಳೆ ಬರ್ತಾ ಇದ್ರೆ ಮಳೆಯಲ್ಲಿ ನೆನ್ಸ್ಕೋಬೇಡ, ನಿನ್ಗೆ ಹುಷಾರು ತಪ್ಪುತ್ತೆ ಅಂತ ಹೇಳ್ತೀವಿ. ಮರ ಹತ್ಬೇಡ, ಬೀಳ್ಬೇಡ ಅಂತ ಹೇಳ್ತೀವಿ. ಸಮುದ್ರ ಸ್ನಾನಕ್ಕೆ ಹೋಗ್ಬೇಡ, ನೀರಲ್ಲಿ ಮುಳುಗಬಹುದು ಅಂತ ಹೇಳ್ತೀವಿ. ಸೊ ಪ್ರತಿಯೊಂದಕ್ಕೂ ಬೇಡ 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 ಅನ್ನೋದು ನಾವು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮಾಡ್ತಾ ಇದ್ವಿ. ಆದ್ರೆ ಓಶೋ ಅವರ ಬಾಲ್ಯದಲ್ಲಿ ಅವರ ಅಜ್ಜಿ ತಾತ ಯಾವುದಕ್ಕೂ ಅವರಿಗೆ ಇಲ್ಲ ಅಂತ ಹೇಳಿಲ್ಲ. ಅವರ ಮೇಲೆ ಎಷ್ಟೋ ಕಂಪ್ಲೇಂಟ್ಗಳು ಬರ್ತಾ ಇತ್ತು. ಆ ಕೃಷ್ಣನ ಮೇಲೆ ಯಾವ ರೀತಿ ಕಂಪ್ಲೇಂಟ್ಗಳು ಬರ್ತಾ ಇದ್ವು, ಅದೇ ರೀತಿ ಎಷ್ಟು ಕಂಪ್ಲೇಂಟ್ಗಳು ಬಂದ್ರು ಅವರಿಗೆಲ್ಲ ತಿಳಿಸಿ ಹೇಳಿ ದುಡ್ಡು ಕೊಟ್ಟು ಸಮಾಧಾನ ಮಾಡಿ ಕಳಿಸ್ತಾ ಇದ್ರಂತೆ ಅವರ ತಾತ. ಆದ್ರೆ ರಜನೀಶ್ ಅವರಿಗೆ ಒಂದು ಮಾತು ಬೈತಾ ಇರ್ಲಿಲ್ವಂತೆ. ಅವರು ಟೇಲರ್ ಹತ್ರ ಹೋಗಿ ಒಂದು ಅಂಗಿ ಹೊಲಿ ಅಂತ ಹೇಳ್ತಾ ಇದ್ರಂತೆ. ಮತ್ತೆ ಆ ಶರ್ಟ್ಗೆ ಎಷ್ಟು ಸಾಧ್ಯವೋ ಅಷ್ಟು ಜೇಬುಗಳನ್ನ ಇರಿಸ್ಕೊಂಡು ಬೀಚಿಗೆ ಹೋಗಿ ವಿಧ ವಿಧವಾದ ಕಲ್ಲುಗಳನ್ನ ಆ ಜೇಬಿನಲ್ಲಿ ತುಂಬಿಕೊಳ್ತಾ ಇದ್ರಂತೆ ಓಶೋ ಅವರು. ಪ್ರಪಂಚದ ಅತಿ ಶ್ರೇಷ್ಠವಾದ ಸಂಪತ್ತು ನನ್ನ ಹತ್ರ ಇದೆ ಅಂತ ಅವರಿಗೆ, ಓಶೋ ಅವರಿಗೆ ಆ ನಿಮಿಷದಲ್ಲಿ ಅನಿಸ್ತಾ ಇತ್ತಂತೆ. ಎಷ್ಟು ಬೆಲೆ ಬಾಳುವ ವಸ್ತುಗಳು ನನ್ನ ಹತ್ರ ಇವೆ ಅಂತ ಅವರಿಗೆ ಅನಿಸ್ತಾ ಇತ್ತಂತೆ. ಸೊ ಮಗುವಿನ ಒಂದು ತತ್ವ ಯಾವ ರೀತಿ ಇರುತ್ತೆ, ಒಂದು ಕಲ್ಲಿಗೂ ಎಷ್ಟೊಂದು ಬೆಲೆ ಕೊಡ್ತಾರೆ, ಅದು ಅವರಿಗೆ ಎಷ್ಟು ಅಪರೂಪವಾದದ್ದು. ಮಗುವಿನ ಒಂದು ಸೃಜನಾತ್ಮಕತೆ, ಮುಕ್ತತೆ ಇವುಗಳನ್ನ ಎಷ್ಟು ಚೆನ್ನಾಗಿ ಅನುಭವಿಸಿರ್ತಾರೆ ಅಂದ್ರೆ ಅವರ ಅಜ್ಜಿ ತಾತ ಸಹಕಾರ ಕೂಡ ಅಷ್ಟೇ ಅವರಲ್ಲಿ ಇತ್ತು. ಹಾಗೆ ಯಾರಾದ್ರೂ ಸರಿಯಲ್ಲದ ರೀತಿಯಲ್ಲಿ ವ್ಯವಹರಿಸಿದ್ರೆ ಅವರಿಗೆ ಬುದ್ಧಿ ಹೇಳೋದು. ಅವ್ರಿಗೆ ಒಂದು ಮಕ್ಕಳ ಗ್ಯಾಂಗ್ ಇತ್ತು, ಅದಕ್ಕೆ ಅವರು ಲೀಡರ್ ಆಗಿರ್ತಾರೆ. ಆ ರೀತಿಯಾಗಿ ತುಂಬಾ ಅದ್ಭುತವಾದ ಬಾಲ್ಯವನ್ನ ಅವರು ಅನುಭವಿಸಿದ್ರು. ಓಶೋ ಅವ್ರು ಹೇಳ್ತಾರಂತೆ, ಆ 7 ವರ್ಷಗಳ ನನ್ನ ಬಾಲ್ಯ ನನ್ನ ಜೀವನದಲ್ಲಿ ಯಾವತ್ತಿಗೂ ಮರೆಯಲಾರದ ಬಾಲ್ಯ. ಓಶೋನೇ ಹೇಳಿದಾರಂತೆ, ನೀನು ಹೀಗೆ ಇರು, ಹಾಗೆ ಇರು, ಇದು ಮಾಡು, ಅದು ಮಾಡ್ಬೇಡ ಅಂತ ನನ್ಗೆ ಯಾವಾಗ್ಲೂ ನನ್ನ ಅಜ್ಜಿ ತಾತ ಹೇಳಿಲ್ಲ. ಪೂರ್ತಿ ಸ್ವೇಚ್ಛೆ ನನಗೆ ಕೊಟ್ಟಿದ್ರು. ಅವರು ಆ 7 ವರ್ಷಗಳು ಅಷ್ಟೊಂದು ಸ್ವತಂತ್ರವಾಗಿ ಬೆಳೆದಿದ್ರಿಂದ ಅವರು ಸಾಹಸಿಗಳು, ಧೈರ್ಯಶಾಲಿಗಳು, ಪ್ರಶ್ನಿಸೋದು ಇವೆಲ್ಲವನ್ನ ಅವರ ಸ್ವಭಾವವನ್ನಾಗಿಸ್ಕೊಂಡ್ರು. 7 ವರ್ಷಗಳ ನಂತರ ಓಶೋ ಅವರ ತಂದೆ ತಾಯಿ ಹತ್ರ ಹೋಗ್ತಾರೆ. ಓಶೋ ಅವರ ತಂದೆ ಅವರಿಗೆ ಏನು ಹೇಳ್ತಾರೆ ಅಂದ್ರೆ, ನೀನು ಯಾವಾಗಲೂ ನನ್ಗೆ ಸತ್ಯವನ್ನೇ ಹೇಳ್ಬೇಕು ಅಂತ. ಆಗ ಓಶೋ ಹೇಳ್ತಾರೆ,
ನಾನು ಸತ್ಯವನ್ನ ಹೇಳಿದಾಗ ನೀವು ಬೈಬಹುದು. ಆಗ ಅವ್ರ ತಂದೆ ಹೇಳ್ತಾರಂತೆ, ಇಲ್ಲ, ನೀನು ಸತ್ಯವನ್ನ ಹೇಳಿದಾಗ ಅದು ಏನೇ ಆಗಿರ್ಲಿ, ನಾನು ನಿನಗೆ ಬೈಯೋದಿಲ್ಲ, ದಂಡಿಸೋದಿಲ್ಲ, ಮೇಲಾಗಿ ನಿನಗೆ ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಇನ್ನು ಅವರ ತಂದೆಗೆ ಇವರು ಸಾಕಷ್ಟು ತೊಂದರೆ ಕೊಡ್ತಾ ಹೋದ್ರು. ಯಾವ ಕೆಲಸ ಅಂದ್ರೆ ಆ ಕೆಲಸ ಮಾಡಿ ಬರೋದು, ಬಂದು ನಾನು ಇಂಥ ಕೆಲಸ ಮಾಡಿದ್ದೀನಿ, ನನಗೆ ದುಡ್ಡು ಕೊಡಿ ಅಂತ ಕಾಡ್ಸೋದು. ಆಗ ಅವ್ರ ತಂದೆ ಎಷ್ಟೋ ತಾಳ್ಮೆಯಿಂದ ಹಣ ಕೊಡ್ತೀನಿ, ಆದ್ರೆ ಆ ಕೆಲಸ ಯಾಕೆ ಮಾಡಿದೆ ಅಂತ ಕೇಳ್ತಾ ಇದ್ರಂತೆ. ಆಗ ಓಶೋ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಂತೆ. ಮತ್ತೆ ಏನೋ ಒಂದು ಕೆಲಸ ಮಾಡೋದು, ಅವ್ರ ತಂದೆ ಹತ್ರ ದುಡ್ಡು ಕೊಡಿ ಅಂತ ಕೇಳೋದು, ಅವರ ಹಣ ಕೊಡೋದು. ಹೀಗೆ ಓಶೋ ಅವರ ಬಾಲ್ಯದ ಲೀಲೆಗಳನ್ನ ಕೃಷ್ಣ ಲೀಲೆಗಳಿಗೆ ಹೋಲಿಸ್ತಾರೆ. ಒಂದು ಸಲ ಏನಾಗತ್ತೆ ಅಂದ್ರೆ, ಜೈನ ಸಂಪ್ರದಾಯದ ಪ್ರಕಾರ ಅವರಿಗೆ ಕಿವಿ ಚುಚ್ಚಬೇಕು. ಆದ್ರೆ ಅವರಿಗೆ ಅದು ಇಷ್ಟ ಇರ್ಲಿಲ್ಲ. ಎಷ್ಟು ಸಲ ಮುಹೂರ್ತ ಇಟ್ರು ಆ ದಿನ ಅವ್ರು ಎಲ್ಲಿಗೋ ಹೋಗ್ಬಿಡ್ತಾ ಇದ್ರು. ಆದ್ರೆ ಒಂದ್ಸಲ ಎಲ್ರೂ ಅವ್ರ ಕೈಕಾಲನ್ನ ಹಿಡಿದು ಕಿವಿಯನ್ನ ಚುಚ್ಚಿ ಆ ಓಲೆ ಹಾಕ್ತಾರೆ. ಮರುದಿನ ಓಶೋ ಅವರು ಆ ಓಲೆಗಳನ್ನ ಕಿತ್ತು ಬಾವಿಯಲ್ಲಿ ಬೀಸಾಡ್ತಾರೆ. ಬಂದು, ಅಪ್ಪ, ನಾನು ಆ ಓಲೆಗಳನ್ನ ಬಾವಿಯಲ್ಲಿ ಬೀಸಾಡಿದ್ದೇನೆ, ನನಗೆ ಹಣ ಕೊಡು ಅಂತ ಕೇಳ್ತಾರಂತೆ. ಅವ್ರು ಯಾವ ರೀತಿ ಬೆಳೆದಿದ್ರು ಅಂದ್ರೆ, ಅವರಿಗೆ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ. ಆಗಿನ ಕಾಲದಲ್ಲಿ ಪುರಾಣಗಳನ್ನ, ಪ್ರವಚನಗಳನ್ನ ಹೇಳೋರು ಓಶೋ ಅವರ ಹತ್ತಿರ ಬರದಂತೆ ಹೊರಗೆ ಯಾರನ್ನಾದ್ರೂ ಇರಿಸ್ತಾ ಇದ್ರಂತೆ. ಯಾಕೆ ಅಂದ್ರೆ ಓಶೋ ಕೇಳುವ ಪ್ರಶ್ನೆಗಳಿಗೆ ಅವರ ಹತ್ರ ಸಮಾಧಾನ ಇರ್ತಾ ಇರ್ಲಿಲ್ಲ. ಅಷ್ಟೊಂದು ಧೈರ್ಯದಿಂದ ಅವ್ರು ಎಷ್ಟೇ ಹಿರಿಯರಿದ್ರು, ಎಷ್ಟೇ ಪಾಂಡಿತ್ಯ ಹೊಂದಿದವರಿದ್ರು, ಎಷ್ಟು ಜನ ಇದ್ರು, ಹೆದರದೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಮತ್ತೆ ಅವ್ರ ಪ್ರಶ್ನೆಗಳು ಅಷ್ಟೇ ಸರಿಯಾಗಿರ್ತಾ ಇದ್ವು. ಇವ್ರು ಕೇಳೋ ಪ್ರಶ್ನೆಗಳಿಂದ ಎಲ್ರಿಗೂ ಒಂದು ಹೊಸ ದೃಷ್ಟಿಕೋನ. ಹೌದಲ್ವಾ, ಇವ್ರು ಕೇಳೋದು ಸರಿ ಅಲ್ವಾ, ನಮ್ಗೆ ಯಾಕೆ ಈ ಆಲೋಚನೆ ಬಂದಿಲ್ಲ ಅಂತ ಯೋಚನೆ ಮಾಡಿ ಎಷ್ಟೋ ಜನ ಅವರ ಅಭಿಮಾನಿಗಳಾಗ್ಬಿಡ್ತಾರೆ. ಹಾಗೆ ಕೆಲವರು ಅವರ ಮೇಲೆ ವ್ಯತಿರೇಕ ಭಾವನೆಯನ್ನ ಕೂಡ ಬೆಳೆಸ್ಕೊಳ್ತಾರೆ. ಹಾಗೆ ಅವರ ಬಾಲ್ಯ ಜೀವನ ಸಾಗ್ತಾ ಬಂತು. ಮುಂದೆ ಕಾಲೇಜು ವಿದ್ಯಾಭ್ಯಾಸ ಮಾಡುವಾಗ ಕೂಡ ಎಲ್ಲಾ ಟೀಚರ್ಸ್ಗೆ ಪ್ರಶ್ನೆಗಳನ್ನ ಕೇಳಿ ಕೇಳಿ ಅಲ್ಲಿ ಕೂಡ ಓಶೋ ಅಂದ್ರೆ ಹೆದರುವಂತೆ ಮಾಡಿದ್ರು. ಚಿಕ್ಕ ವಯಸ್ಸಿನಿಂದ ಅವ್ರು ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇದ್ರು. ಪ್ರಕೃತಿಯಲ್ಲಿ ಹೋಗಿ ಎಷ್ಟೋ ಸಮಯ ಕಳೀತಾ ಇದ್ರು. ಮರದ ಕೆಳಗೆ ಧ್ಯಾನ ಮುದ್ರೆ ಹಾಕೊಂಡು ಧ್ಯಾನಕ್ಕೆ ಕುಳಿತುಕೊಂಡ್ ಬಿಡ್ತಾ ಇದ್ರು. ಓಶೋರವರ 11ನೇ ವಯಸ್ಸಿನಲ್ಲಿ ಅವರ ತಾತ ತೀರಿ ಹೋಗ್ತಾರೆ. ಚಿಕ್ಕ ವಯಸ್ಸಿನಿಂದ ಎಷ್ಟೋ ಪ್ರೀತಿಯಿಂದ ಬೆಳೆಸಿರ್ತಾರಲ್ವಾ, ಅವರು ತೀರಿ ಹೋದಾಗ ಅವರ ಅಜ್ಜಿ ಮೌನವಾಗಿ ಉಳಿದು ಬಿಡ್ತಾರೆ. ಅಳೋದಿಲ್ಲ, ಮಾತಾಡೋದಿಲ್ಲ. ಆಕೆ ಮೌನವಾಗಿ ಇದ್ದದ್ದು ನೋಡಿ ಓಶೋರವರಿಗೆ ದಿಕ್ಕು ತೋಚೋದಿಲ್ಲ. ಆ ಅಜ್ಜಿ ಏನಾದ್ರೂ ಮಾತನಾಡು, ಸುಮ್ನೆ ಇರ್ಬೇಡ ಅಂತ ಹೇಳ್ತಾರೆ. ಆಗ ಅವರ ಅಜ್ಜಿ ಅವರ ತಾತನ ಜೊತೆ ಹಾಡಿದ ಒಂದು ಪ್ರೇಮ ಗೀತೆ ಇರುತ್ತೆ, ಅದನ್ನು ತುಂಬಾ ತನ್ಮಯತೆಯಿಂದ ಹಾಡ್ತಾಳೆ. ಅಜ್ಜಿ ತಾತನ ಸಾವನ್ನ ಸ್ವೀಕರಿಸಿದ ರೀತಿ ಅವರಿಗೆ ಆಶ್ಚರ್ಯ ಆಗತ್ತೆ. ತಾತನ ಮರಣ, ಅಸಲು ಮರಣ ಅಂದ್ರೆ ಏನು, ಈ ಎಲ್ಲಾ ವಿಷಯಗಳು ಅವರು ಒಂದು ತತ್ವಶಾಸ್ತ್ರವನ್ನ ಓದುವಂತೆ ಮಾಡಿದವು. ಮತ್ತೆ ಅವರ 14ನೇ ವಯಸ್ಸಿನಲ್ಲಿ ಅವರು ಎಷ್ಟೋ ಪ್ರೇಮಿಸಿದ ಶಶಿ ಅನ್ನೋ ಹುಡುಗಿ ಸತ್ತು ಹೋಗ್ತಾಳೆ. ಅದೇ ಕಾರಣಕ್ಕೆ ಅವರು ಕೊನೆಯವರೆಗೂ ಯಾರನ್ನೋ ಮದುವೆ ಮಾಡ್ಕೊಳ್ಳಿಲ್ಲ. ಆ ಶಶಿ ಸತ್ತು ಹೋದಾಗ ಕೂಡ ಅವರು ಗಾಢವಾದ ಮೌನಕ್ಕೆ ಶರಣು ಹೋಗ್ತಾರೆ. ಹೆಚ್ಚು ಮೌನವಾಗಿರೋದು, ತತ್ವಶಾಸ್ತ್ರದ ಪುಸ್ತಕಗಳನ್ನ ಓದೋದು, ಹೆಚ್ಚು ಹೆಚ್ಚು ಧ್ಯಾನ ಮಾಡೋದು, ಹೀಗೆ ಆಧ್ಯಾತ್ಮಿಕ ಪ್ರೋಸೆಸ್ ಅನ್ನೋದು ಅವರಲ್ಲಿ ನಡೀತಾ ಬಂತು. ಇನ್ನ ಕಾಲೇಜು ಶಿಕ್ಷಣ ಮುಗಿದ ಮೇಲೆ ಯೂನಿವರ್ಸಿಟಿ ಆಫ್ ಸಾಗರ್ನಲ್ಲಿ ಮಾಸ್ಟರ್ ಡಿಗ್ರಿ ತೆಗೆದುಕೊಳ್ತಾರೆ. ನಂತರ ಫಿಲಾಸಫಿ ಪ್ರೊಫೆಸರ್ ಆಗಿ ಜಬಲ್ಪುರ್ ಯೂನಿವರ್ಸಿಟಿಯಲ್ಲಿ ತಮ್ಮ ಕರಿಯರ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಇವರಿಗೆ ಆಕರ್ಷಿತರಾಗ್ತಾರೆ. ಕೆಲವರಿಗೇನೋ
ಇವರ ಅರ್ಥ ಆಗ್ತಿರ್ಲಿಲ್ಲ. ಅವರು ದಾಡಿಯನ್ನ ಬೆಳೆಸ್ಕೊಂಡಿದ್ರು. ಎಲ್ರೂ ಒಂದು ದಾರಿ ಅಂದ್ರೆ ಇವರದೇ ಒಂದು ದಾರಿ. ಆದ್ರಿಂದ ಎಲ್ಲರಿಗೂ ಇವರು ಒಂದು ಕ್ವಶನ್ ಮಾರ್ಕ್ ಆಗಿದ್ರು. 1960ರಿಂದ ಎಲ್ಲಾ ಕಡೆ ಸ್ಪೀಚಸ್ ಕೊಡೋದು, ಭಾರತ ದೇಶ ಎಲ್ಲಾ ತಿರುಗೋದು ಪ್ರಾರಂಭ ಮಾಡಿದ್ರು. 1970ರಿಂದ ನವ ಸನ್ಯಾಸವನ್ನ ಕೊಡುವುದು. ನವ ಸನ್ಯಾಸ ಅಂದ್ರೆ ಸನ್ಯಾಸ ದೀಕ್ಷೆ ತೆಗೆದುಕೊಂಡ್ರೆ ಕುಟುಂಬದ ಜೊತೆ ಸಂಬಂಧಗಳನ್ನ ನಾವು ಬಿಟ್ಬಿಡ್ತೀವಿ. ಭಿಕ್ಷಾಟನೆ ಮಾಡಿ ಆಹಾರ ಸೇವನೆ ಮಾಡ್ತಾರೆ, ಮಾಡ್ತಾ ಇರೋ ಕೆಲಸ ಬಿಟ್ಬಿಡ್ತಾರೆ. ಆದ್ರೆ ಈ ನವ ಸನ್ಯಾಸದಲ್ಲಿ ಏನನ್ನೂ ಬಿಡದೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕರಿಸಿ ಅವರಿಗೆ ಒಂದು ಹೊಸ ಹೆಸರನ್ನ ಕೊಡ್ತಾರೆ. ಆಶ್ರಮಕ್ಕೆ ಬಂದಾಗ ಮಾತ್ರ ಆ ಮೆರೂನ್ ಕಲರ್ ಬಟ್ಟೆ ಹಾಕೊಳ್ತಾರೆ. ಅಲ್ಲಿ ಕೆಲಸ ಮಾಡುವಾಗ ಆನಂದದಿಂದ ಹೇಗೆ ಕೆಲಸ ಮಾಡಬೇಕು, ಅಂಕಿತ ಭಾವದಿಂದ ಹೇಗೆ ಕೆಲಸ ಮಾಡಬೇಕು, ಆ ಕೆಲಸದಲ್ಲಿ ನಮ್ಮನ್ನ ನಾವು ಹೇಗೆ ಮರೆತು ಹೋಗ್ಬೇಕು, ಬೇಜಾರು ಬೇಸರ ಇಲ್ಲದೆ, ಅಸಲು ಬೇಜಾರು ಬೇಸರ ಯಾಕೆ ಬರುತ್ತೆ, ಒಂದು ತನ್ಮಯತೆಯಲ್ಲಿ ಆನಂದದಿಂದ ಹೇಗೆ ಜೀವಿಸ್ಬೇಕು, ಇದೆಲ್ಲವನ್ನು ಅವರು ಆ ನವ ಸನ್ಯಾಸ ಪದ್ಧತಿಯಲ್ಲಿ ಹೇಳ್ಕೊಡ್ತಾ ಇದ್ರು. ಈ ತರಕಾರಿಯನ್ನ ಹೆಚ್ಚುತ್ತಾ ಇದ್ರೆ ಎಷ್ಟು ವೈಭವದಿಂದ ಅದನ್ನ ನಾವು ಕಟ್ ಮಾಡ್ಬೇಕು, ಎಷ್ಟು ಆನಂದದಿಂದ ಅದನ್ನ ಹೆಚ್ಚಬೇಕು, ಎಷ್ಟು ಕೃತಜ್ಞತೆ ಭಾವನೆಯಿಂದ ಅದನ್ನ ಹೆಚ್ಚಬೇಕು. ನಾವು ಮಾಡೋ ಚಿಕ್ಕ ಕೆಲಸ ಕೂಡ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಅವರು ಕಲಿಸ್ತಾ ಇದ್ರು. ಆ ಸೆಲೆಬ್ರೇಷನ್ ಅನ್ನುವ ಪದಕ್ಕೆ ಅವರು ಕೊಟ್ಟ ವಿವರಣೆ ಯಾರು ಕೂಡ ಕೊಟ್ಟಿಲ್ಲ. ಅಷ್ಟು ಅದ್ಭುತವಾಗಿ ಸೆಲೆಬ್ರೇಷನ್ ಬಗ್ಗೆ ತಿಳಿಸಿರುವ ವ್ಯಕ್ತಿ ಯಾರು ಅಂದ್ರೆ ಓಶೋ ರಜನೀಶ್ ಅಂತ ಹೇಳ್ಬಹುದು. 1970ರಲ್ಲಿ ನವ ಸನ್ಯಾಸಿಗಳಾದ್ರು ಅವರು. 74ರಲ್ಲಿ ಪೂನಾದಲ್ಲಿ ಅವರು ಆಶ್ರಮವನ್ನ ಸ್ಥಾಪಿಸಿದ್ರು. ಆ ಆಶ್ರಮದಲ್ಲಿ ನವ ಸನ್ಯಾಸವನ್ನು ಕೊಡ್ತಾ ಇದ್ರು. ಡೈನಾಮಿಕ್ ಮೆಡಿಟೇಷನ್ ಹಾಗೂ ಅನೇಕ ರೀತಿಯ ಮೆಡಿಟೇಷನ್ ಅವರು ಹೇಳಿಕೊಡ್ತಾ ಇದ್ರು. ಅವರು ಹೇಳಿರುವ ಉಪನ್ಯಾಸಗಳನ್ನು ಶಿಷ್ಯರು ರೆಕಾರ್ಡ್ ಮಾಡಿ ಬರೆದ ಪುಸ್ತಕಗಳು 600ಕ್ಕೂ ಹೆಚ್ಚು ಇವೆ. ಅವರ ಪುಸ್ತಕಗಳಲ್ಲಿ ತುಂಬಾ ಆಳವಾದ ಅರ್ಥ ಪರಮಾರ್ಥ ಇರುತ್ತೆ. ಅವರ ಕಣ್ಣುಗಳನ್ನ ನೋಡಿದ್ರೆ ಯಾರಾದ್ರೂ ಪರಿವರ್ತನೆ ಆಗ್ಬಿಡ್ಬೇಕು, ಆ ರೀತಿಯ ಒಂದು ಎನರ್ಜಿ ಅವರ ಕಣ್ಣಲ್ಲಿರುತ್ತೆ. ಅವ್ರು ಯಾವಾಗಲೂ ತುಂಬಾ ಐಷಾರಾಮ ಜೀವನ ಜೀವಿಸ್ತಾ ಇದ್ರು. ಕಾಸ್ಟ್ಲಿ ಬಟ್ಟೆ ಹಾಕ್ತಾ ಇದ್ರು, ಕಾಸ್ಟ್ಲಿ ಕಾರುಗಳಲ್ಲಿ ಓಡಾಡ್ತಾ ಇದ್ರು, ವಜ್ರದ ಬೆಲ್ಟ್ ಇರೋ ವಾಚ್ ಅನ್ನ ಕಟ್ತಾ ಇದ್ರು. ನಾವು ಏನನ್ನ ಊಹೆ ಮಾಡ್ತೀವೋ ಅದಕ್ಕೆ ಭಿನ್ನವಾಗಿ ಅವರು ಇರ್ತಾ ಇದ್ರು. 1981ರಲ್ಲಿ ಅವರು ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕಾದಲ್ಲಿ ಅವರಿಂದ ಆಕರ್ಷಣೆಯಾದ ಅವರ ಶಿಷ್ಯರು ಅವರಿಗೆ 64,000 ಎಕರೆ ಭೂಮಿಯನ್ನು ಒರಿಗಾನ್ನಲ್ಲಿ ತೆಗೆದುಕೊಂಡು ರಜನೀಶ್ಪುರ ಅಂತ ನಿರ್ಮಿಸ್ತಾರೆ. ಅಲ್ಲಿ ಅವರ 5,000 ಶಿಷ್ಯರು ಆಲ್ರೆಡಿ ಇರ್ತಾರೆ. ಇವರು ಏನ್ ಮಾಡ್ತಾ ಇದ್ರು ಅಂದ್ರೆ ಯಾವುದೇ ಒಂದು ಟ್ರೆಡಿಷನಲ್ ರೂಲ್ಸ್ ಒಪ್ಕೊಳ್ತಾ ಇರ್ಲಿಲ್ಲ, ಎಲ್ಲವನ್ನೂ ಬ್ರೇಕ್ ಮಾಡ್ತಾ ಇದ್ರು. ಯಾವುದೇ ಮತವನ್ನ ಒಪ್ಪಿಕೊಳ್ತಾ ಇರ್ಲಿಲ್ಲ, ಸತ್ಯವನ್ನು ಮಾತ್ರ ಹೇಳ್ತಾ ಇದ್ರು. ಅಜ್ಞಾನವನ್ನ ಪೂರ್ತಿಯಾಗಿ ಖಂಡಿಸ್ತಾ ಇದ್ರು. ಅದರಿಂದ ಮತದ ಹೆಸರಿನಲ್ಲಿ ಎಷ್ಟೋ ದೊಡ್ಡ ದೊಡ್ಡವರು ಕಟ್ಟಿಕೊಂಡ ಆ ಭವನಗಳು ಅಲ್ಲಾಡಿ ಹೋಗ್ಬಿಡುತ್ತಲ್ಲ. ಏನೋ ಒಂದು ದೊಡ್ಡ ಇಮೇಜ್ ಮಾಡ್ಕೊಂಡಿರ್ತಾರೆ ಮತದ ಹೆಸರಲ್ಲಿ. ಆದ್ರಿಂದ ಓಶೋ ಅವರಿಗೆ ಶತ್ರುತ್ವ ತುಂಬಾ ಜಾಸ್ತಿ ಆಯ್ತು. ಮತಾಧಿಕಾರಿಗಳು, ಸೋಷಿಯಲ್ ಲೀಡರ್ಸು, ಧರ್ಮದ ಅಧಿಕಾರಿಗಳು, ಮತ್ತೆ ಕೆಲವು ರೂಲ್ಸ್ ರೆಗ್ಯುಲೇಷನ್ ಇಟ್ಟು ಒಟ್ಟು ಜನರನ್ನ ಕಂಟ್ರೋಲ್ ಮಾಡೋರು ಇರ್ತಾರಲ್ವಾ, ಅವರಿಗೆಲ್ಲ ಬಹಳ ಕಷ್ಟ ಆಯ್ತು. ಆದ್ರಿಂದ ಇವರ ಮೇಲೆ ವಿಧ ವಿಧವಾದ ಸುದ್ದಿಗಳನ್ನ ಹಬ್ಬಿಸಿದ್ರು. ಇವರು ಬರೆದ ಸಂಭೋಗದಿಂದ ಸಮಾಧಿಯವರೆಗೆ ಪುಸ್ತಕದ ಆಧಾರವಾಗಿಟ್ಕೊಂಡು ಅನೇಕ ಪುಕಾರ್ಗಳನ್ನ ಹಬ್ಬಿಸಿ ಅವರನ್ನ ಅರೆಸ್ಟ್ ಮಾಡಿಸಿ 1985ರಲ್ಲಿ ಅವರ ಶರೀರದಲ್ಲಿ ಸ್ಲೋ ಪಾಯ್ಸನ್ ಏರಿಸಿ ಅವರನ್ನ
ಕಳಿಸ್ಬಿಡ್ತಾರೆ. ಸೊ ಓಶೋ ಅವರವರಿಗೆ ಎಷ್ಟೋ ಬೆದರಿಕೆಗಳು ಬರ್ತಾ ಇತ್ತು. ನಿನ್ನನ್ನ ಸಾಯಿಸ್ಬಿಡ್ತೀನಿ, ಹೂತ್ ಹಾಕ್ಬಿಡ್ತೀನಿ, ಚಿತ್ರಹಿಂಸೆ ಕೊಡ್ತೀವಿ ಅಂತ ಎಷ್ಟೋ ತರ ಹೆದರ್ಸಿದ್ರು. ಅವರು ಹೆದರ್ಲಿಲ್ಲ. ಭಯ ಅನ್ನೋದೇ ಅವರಿಗೆ ಗೊತ್ತಿರ್ಲಿಲ್ವಂತೆ. ಓಶೋ ಬರ್ತಾರೆ ಅಂದ್ರೆ ಎಷ್ಟೋ ದೇಶದವರು ಅವರಿಗೆ ವೀಸಾನೇ ಕೊಡ್ತಿರ್ಲಿಲ್ವಂತೆ. ಯಾಕೆಂದ್ರೆ ಇವ್ರು ಬಂದ್ರೆ ಯಾವುದೂ ಅವರ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ತುಂಬಾ ತುಂಬಾ ಕಾಂಟ್ರವರ್ಸಿಸ್ ಕೂಡ ಅವರ ಮೇಲೆ ಇವೆ. ಸೊ ಒಬ್ರು ನಮ್ಮ ಪಿರಮಿಡ್ ಮಾಸ್ಟರ್ ಮೇಡಮ್ ಪತ್ರಿಜಿ ಅವರ ಹತ್ರ ಹೋಗಿ, ಸರ್ ಓಶೋರವರ ಬಗ್ಗೆ ಎಷ್ಟೊಂದು ಕಾಂಟ್ರವರ್ಸಿಗಳಿದಾವೆ, ಅವ್ರು ಹಾಗೆ ಹೀಗೆ ತುಂಬಾ ಜನ ಹೇಳ್ತಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಪತ್ರಿಜಿ ಅವರನ್ನ ಕೇಳಿದಾಗ ಪತ್ರಿ ಸರ್ ಹೇಳಿದ್ರಂತೆ, ಮೇಡಮ್ ಓಶೋ ಅವರು ಹೇಳಿದ್ದರಲ್ಲಿ 99.99 ಸತ್ಯ ಇದೆ. ಉಳಿದ 0.01% ಸತ್ಯ ಅಲ್ಲದೆ ಇರಬಹುದು. ಅಂದ್ರೆ ಸುಳ್ಳು ಅಂತ ಹೇಳಿಲ್ಲ ಅವರು, ಅದು ಸತ್ಯ ಅಲ್ಲದೆ ಇರಬಹುದು. ಆ ಒಂದು ಭಾಗನ ನೀವು ಮರೀರಿ. ಈಗ ಒಂದು ಒಳ್ಳೆಯ ಮಾವಿನ ಹಣ್ಣಿರುತ್ತೆ, ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇದೆ. ಆ ಕಪ್ಪು ಚುಕ್ಕೆ ಇದೆ ಅಂತ ನಾವು ಪೂರ್ತಿ ಹಣ್ಣನ್ನ ಬಿಸಾಕ್ತಿವ? ಇಲ್ಲ ಅಲ್ವಾ? ಆ ಒಂದು ಚುಕ್ಕೆ ಇರೋ ಭಾಗವನ್ನ ನಾವು ತೆಗೆದ್ಬಿಟ್ಟು ಆ ಒಳ್ಳೆ ಮಧುರವಾದ ಹಣ್ಣನ್ನ ತಿಂದು ಅದರ ಸಿಹಿಯನ್ನ ನಾವು ಸವಿತೀವಿ. ಅದೇ ರೀತಿ ಓಶೋರವರು ಹೇಳಿರೋದ್ರಲ್ಲಿ 99.9% ಸತ್ಯ ಇದೆ. ಅವರು ಪುಸ್ತಕಗಳನ್ನ ಓದಿದ ಮೇಲೆ ನಾವು ಕೂಡ ಒಬ್ಬ ಹೊಸ ಮನುಷ್ಯರಾಗ್ತೀವಿ. ಎಷ್ಟೋ ಸಲ ಪುಸ್ತಕ ಓದಿದಾಗ ನಮ್ಗೆ ಅದರಲ್ಲಿನ ಅವ್ರು ಹೇಳಿರೋದು ನಮ್ಗೆ ಅರ್ಥನೂ ಆಗದೆ ಇರಬಹುದು. ಅಷ್ಟೊಂದು ಆಳವಾದ ಒಂದು ವಿಷಯಗಳನ್ನ ಅವ್ರ ಪುಸ್ತಕಗಳಲ್ಲಿ ತಿಳಿಸಿದ್ದಾರೆ. 1986ರಿಂದ 1990ರವರೆಗೆ ಮತ್ತೆ ಅವರು ಇಂಡಿಯಾದಲ್ಲಿ ಪೂನಾದಲ್ಲಿ ಆಶ್ರಮವನ್ನ ಓಶೋ ಇಂಟರ್ನ್ಯಾಷನಲ್ ಮೆಡಿಟೇಷನ್ ರಿಸಾರ್ಟ್ ಆಗಿ ಪರಿವರ್ತಿಸಿ ಅಲ್ಲಿ ಅವರು ಪ್ರವಚನಗಳನ್ನ ಕೊಡ್ತಾ ಇದ್ರು. 1990ರಲ್ಲಿ ಅವರು ಸಮಾಧಿ ಹೊಂದಿದರು. ಅವರು ಸಾಯುವ ಮುನ್ನ ತಾವು ಸಾಯುವ ದಿನವನ್ನ ಮೊದಲೇ ಡಿಕ್ಲೇರ್ ಮಾಡಿದ್ರಂತೆ. ಅವರು ಸಾಯುವ ಮುನ್ನ ಅವರನ್ನ ಬಹಳ ಜನ ನಿಮ್ಮನ್ನು ವಿಷ ಹಾಕಿ ಸಾಯಿಸ್ಬಿಡ್ತೀವಿ, ಶೂಟ್ ಮಾಡಿ ಸಾಯಿಸ್ಬಿಡ್ತೀವಿ ಅಂತ ತುಂಬಾ ಬೆದರಿಕೆ ಹಾಕ್ತಾ ಇದ್ರಂತೆ. ಆಗ ಓಶೋ ಹೇಳ್ತಾ ಇದ್ರಂತೆ, ನಾನು ಸಾಧಾರಣವಾದ ಮರಣವನ್ನ ಹೊಂದೋದಿಲ್ಲ, ವಿಷ ಪ್ರಯೋಗದಿಂದಲೋ ಶೂಟ್ ಮಾಡುವುದರಿಂದಲೋ ಯಾವುದೋ ಒಂದು ರೀತಿಯಲ್ಲಿ ನಾನು ಸಾಯ್ತೀನಿ ಅಂತ ಹೇಳಿದ್ರಂತೆ. ಆ ರೀತಿಯಾಗಿ ಯಾರು ಅಸಹಜವಾದ ಸಾವು ಸಾಯ್ತಾರೋ ಅವರ ಸಾವಿನ ನಂತರ ಅವರ ಟೀಚಿಂಗ್ಸ್ ತುಂಬಾ ಫೇಮಸ್ ಆಗತ್ತಂತೆ. ಈಗ ಜೀಸಸ್ ಅವರು ನೋಡಿ, ಅವರನ್ನ ಶಿಲುಬೆಗೆ ಏರಿಸ್ಬಿಟ್ಟು ಅವರನ್ನ ಸಾಯಿಸ್ತಾರೆ. ಅದರ ನಂತರವೇ ಜೀಸಸ್ ಅನ್ನ ಪ್ರತಿಯೊಬ್ಬರು ದೇವರು ಅಂತ ಅವರನ್ನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅವರ ಆ ಟೀಚಿಂಗ್ಸ್ ಅನ್ನ ಅವರು ಬೆಲೆ ಕೊಡೋದಕ್ಕೆ ಸಾರಿ ಅವ್ರ ಟೀಚಿಂಗ್ಸ್ ಕೂಡ ಫೇಮಸ್ ಆಗಿರೋದು ಜೀಸಸ್ ಅವರು ಶಿಲುಬೆಗೆ ಏರಿದ ಮೇಲೆ. ಅದಕ್ಕೆ ಓಶೋರ್ ಅವರು ಹೇಳಿದ್ರಂತೆ, ನಾನು ಸಾಧಾರಣವಾದ ಮರಣ ಹೊಂದೋದಿಲ್ಲ ಅಂತ. ಯಾಕೆಂದ್ರೆ ಅವ್ರು ಹೇಳಿರೋ ಟೀಚಿಂಗ್ಸ್ ಎಲ್ಲಾ ಕಡೆ ಫೇಮಸ್ ಆಗ್ಬೇಕಿತ್ತು. ಆದ್ರಿಂದ ಪ್ರತಿಯೊಬ್ರು ತಪ್ಪದೆ ಓಶೋರ್ ಅವರ ಪುಸ್ತಕಗಳನ್ನ ಓದ್ಬೇಕು. ಅವುಗಳಲ್ಲಿ ಎಷ್ಟೋ ಜ್ಞಾನ ಇದೆ. ಯಾವುದು ಇಷ್ಟವಾಗಿಲ್ಲ ಅದನ್ನ ಪಕ್ಕಕ್ಕೆ ಇಟ್ಟು ಸತ್ಯವಾಗಿರೋದನ್ನ ನಾವು ಸ್ವೀಕರಿಸೋಣ. ಓಶೋರವರ ಬಗ್ಗೆ ಓಶೋ ಅವರ ಹೆಸರು ತಗೊಂಡ ತಕ್ಷಣ ನಮ್ಗೆ ಮೊದಲ ನೆನಪಾಗೋದು ಅವೇರ್ನೆಸ್. ಸೊ ಪ್ರತಿ ಕ್ಷಣ ನಾವು ಧ್ಯಾನ ಮಾಡ್ತೀವಿ, 1 ಗಂಟೆ ಮಾಡ್ತೀವಿ, 2 ಗಂಟೆ ಮಾಡ್ತೀವಿ, 3 ಗಂಟೆ ಮಾಡ್ತೀವಿ. ಅವಾಗ ನಾವು ಉಸಿರಿನ ಜೊತೆ ಇರ್ತೀವಿ, ವರ್ತಮಾನದಲ್ಲಿ ಇರ್ತೀವಿ. ಆದ್ರೆ ಪ್ರತಿ ಕ್ಷಣ, ಪ್ರತಿ ಒಂದು ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ ಹೇಗೆ ನಾವು ಅವೇರ್ನೆಸ್ ಅಲ್ಲಿ ಇರಬೇಕು ಅನ್ನೋದನ್ನ ಓಶೋರವರ ಅವೇರ್ನೆಸ್ ಪುಸ್ತಕದಲ್ಲಿ
ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಅವರ ಎಲ್ಲ ಎಷ್ಟೋ ಪುಸ್ತಕಗಳು ನಮಗೆ ಒಂದು ಹೊಸ ರೀತಿಯ ಜ್ಞಾನವನ್ನ, ಹೊಸ ದೃಷ್ಟಿಯಿಂದ ಸತ್ಯವನ್ನ ನೋಡುವ ಒಂದು ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಆದ್ರಿಂದ ಪ್ರತಿ ಒಬ್ಬ ಮಹಾತ್ಮರ ಜೀವನ ಚರಿತ್ರೆಯನ್ನ ನಾವು ತಿಳ್ಕೊಂಡಾಗ, ಸೊ ಅವರು ಅಷ್ಟೊಂದು ಹೆಸರು ತಗೊಳ್ಳೋದಕ್ಕೆ ಏನೆಲ್ಲಾ ಸಾಧನೆಗಳನ್ನ ಮಾಡಿದ್ರು, ಯಾವ ರೀತಿ ಅವರ ಜೀವನ ಇತ್ತು, ಇದೆಲ್ಲವನ್ನ ನಾವು ತಿಳ್ಕೊಂಡು, ಸೊ ನಾವು ಕೂಡ ನಮ್ಮ ಬಾಲ್ಯ ಅಂತೂ ಹೊರಟೋಯ್ತು, ಸಾಧ್ಯವಾದಷ್ಟು ಮಕ್ಕಳ ಬಾಲ್ಯವನ್ನ ನಾವು ಒಂದು ಒಬ್ಬ ಒಳ್ಳೆಯ ವ್ಯಕ್ತಿಯ ಆಗುವಂತೆ ಅಥವಾ ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯ ಮಾಡುವಂತ ವ್ಯಕ್ತಿ ಆಗುವಂತೆ ನಮ್ಮ ಮಕ್ಕಳನ್ನ ಬೆಳೆಸುವಲ್ಲಿ ನಾವು ಪ್ರಯತ್ನ ಪಡಬಹುದು. ಈ ಎಲ್ಲವನ್ನು ಮಕ್ಕಳು ಚಿಕ್ಕವರಿದ್ದಾಗ ಈ ಎಲ್ಲಾ ಮಹಾತ್ಮರ ಕಥೆಗಳನ್ನ ನಾವು ತಿಳಿಸ್ತಾ ಹೋಗ್ಬೇಕು, ಅವರ ಸಂದೇಶಗಳನ್ನ ತಿಳಿಸ್ತಾ ಹೋಗ್ಬೇಕು. ನೋಡಿ, ಅವರು 7 ವರ್ಷಗಳ ಕಾಲ ಏನು ಒಂದು ಅವರಿಗೆ ಫೌಂಡೇಶನ್ ಬಿತ್ತು, ಅದು ಕೊನೆಯವರೆಗೂ ಅವರ ಜೀವನದ ಒಂದು ಸ್ವಭಾವ ಆಗಿತ್ತು. ಅದೇ ರೀತಿ ಮಕ್ಕಳಲ್ಲಿ ಒಂದು ಬುನಾದಿ ಅಂತ ಏನ್ ಹೇಳ್ತಾರೆ, ಭದ್ರವಾದ ಬುನಾದಿಯನ್ನ ನಾವು ಹಾಕಿದಾಗ ಅವರ ಬಗ್ಗೆ ಮುಂದೆ ನಾವು ಯೋಚನೆ ಮಾಡುವ ಪ್ರಸಂಗನೇ ಇರೋದಿಲ್ಲ. ಸೊ ಈ 3 ದಿನಗಳ ಕಾಲ ಮಹಾತ್ಮನ ಸಂದೇಶವನ್ನ ತಿಳಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ರಂಗನಾಥ್ ಗುರೂಜಿ ಅವರಿಗೂ ಹಾಗೂ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.